ದೇವತೆ ರಾಕ್ಷಸರು ಸಮುದ್ರ ಮಂಥನ ಮಾಡುವಾಗ ಕಾಲಕೂಟ ಎಂಬ ಒಂದು ದೊಡ್ಡದೊಂದು ವಿಷ ಬಂತ್ರಿ. ಈ ವಿಷ ಕಾರ್ಪೋಟಕ ವಿಷ ರೀ ಇದು. ಈ ವಿಷ ಬಂದಾಗ ಲೋಕ ಉಳಿಸಾಕ. ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆ. ಎಲ್ಲರೂ ಹೆಂಗದ್ರಿ ದೋಸ್ತ್ರ, ಆರಾಮದ್ರಿ ಅಂತ ಅನ್ಕೊಂಡನಿ. ಬರ್ರಿ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲಿಂದ ಎದಕ್ಕೆ ಸ್ಟಾರ್ಟ್ ಮಾಡಾಕಂತೀವಪ್ಪ ಅಂದ್ರೆ, ಇವತ್ತು ನಾವು ಹೊಂಟೀವ್ರಿ ನಂಜುಂಡೇಶ್ವರ ದೇವಸ್ಥಾನಕ್ಕೆ. ಎಷ್ಟು ಗಂಟೆ ಆಗೈತೆ ರೀ? 8 ಗಂಟೆ ಆಗೈತೆ ರೀ. ಬೆಳಿಗ್ಗೆ ಎದ್ದು ಬಿಟ್ಲೆ ಬಡ ಬಡ ಜಳಕ ಮಾಡಿ ಸ್ವಚ್ಛಂಗೆ ಈ ಬತ್ತಿ ಅಂಕರ ಇದಿಲ್ರಿ, ಅಲ್ಲೇ ಗುಡಿಗೆ ಹೋಗಿ ಹಚ್ಚೋಣ ಅಂತಂದು ಹೊಂಟು ಬಿಟ್ಟಿದ್ವಿ ರೀ. ಹಂಗೆ ದಾರ್ಯಾಗ ಹೊಂಟಿದ್ವಿ ನೋಡ್ರಿ ದೋಸ್ತ್ರ. ಇಲ್ಲಿಂದ ಒಂದು ಅತ್ತಿಬೆಲೆ ಬಸ್ ಸ್ಟ್ಯಾಂಡಿಂದ ಎಷ್ಟು ಕಿಲೋಮೀಟ್ರ್ ಆಕೈತೆ ಅಂದ್ರೆ, ಕಿಲೋಮೀಟ್ರ್ ಆಗೋದಿಲ್ಲ ರೀ, ಬರೀ 400 ಮೀಟ್ರ್ ಇತ್ತು ರೀ. ಪಟ ಲೊಕೇಶನ್ ಹಾಕ್ಕೊಂಡ್ರಿ. ಲೊಕೇಶನ್ ಹಾಕ್ಕೊಂಡು ನಡ್ಕೊಂತ ಹೊಂಟು ಬಿಟ್ಟಿದ್ವಿ ರೀ. ಹಂಗೆ ದಾರ್ಯಾಗ ಹೋಗೋ ಮುಂದೆ ಇಲ್ಲೆಲ್ಲ ಒಂದು ವೀಡಿಯೋ ಮಾಡ್ಕೊತ ಹೋಗ್ಬೇಕಾರೆ ಎಷ್ಟೆಲ್ಲ ನೋಡಿ ಎಲ್ಲರೂ ಒಂದು ಇದು ಮಾಡ್ತಾರೆ ರೀ, ನಗತಾರೆ ರೀ. ಹಂಗೆ ನಾವು ಅವ್ರು ನೋಡಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ್ರಿ. ನಮ್ದು ಏನೈತೆ ರೀ ಕೆಲಸ, ನಾವು ಎದಕ್ಕೆ ಹೊಂಟಿವಪ್ಪ ಅಂದ್ರೆ ದೇವಸ್ಥಾನಕ್ಕೆ ಹೊಂಟೇವ್ರಿ. ದೇವಸ್ಥಾನ ನೋಡೋಕೆ ನಂಜುಂಡೇಶ್ವರ ದೇವಸ್ಥಾನ. ನಂಜುಂಡೇಶ್ವರ ಅಂದ್ರೆ, ನಂಜು ಅಂದ್ರೆ ವಿಷ, ಡೇಶ್ವರ ಅಂದ್ರೆ ಈಶ್ವರ ಅಂದ್ರೆ ಕುಡ್ದ. ನಂಜುಂಡೇಶ್ವರ ವಿಷ ಕುಡ್ದ ಈಶ್ವರ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಈ ಥರ ಹೇಳ್ತಾರೆ: ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಧ್ಯಾಯ 4 7ನೇ ಶ್ಲೋಕ ಇದು. ಎಲ್ಲಿ ಅಧರ್ಮ ಹೆಚ್ಚಕತಿ ಅಲ್ಲಿ ನಾನು ಬರ್ತೀನಿ. ಅತ್ತಿ ಬೆಲೆ ಜನಕ್ಕೆ ಕಷ್ಟ ಬಂದಾಗ ನಂಜುಂಡೇಶ್ವರ ಈ ರೂಪದೊಳಗೆ ಶಿವನ ಇಲ್ಲಿ ಕೂತಿದ್ದಾನೆ. ಅದಕ್ಕೆ ನಮ್ಮೂರನ್ನು ನಂಜಿಂದ ಕಾಪಾಡ್ತಾನೆ. ಹಂಗೆ ದಾರ್ಯಾಗ ಚೊಕ್ಕ ನಡ್ಕೊಂತ ಹಂಗೆ ಬಂದಿವಿ ರೀ. ಮುಂದಿಟ್ಟು ಎಲ್ಲ ಇದು ನೋಡ್ಕೊತ ಲೊಕೇಶನ್ ಎಲ್ಲ ನೋಡ್ಕೊಂಡ್ವಿ ರೀ. ಡೈರೆಕ್ಟಾಗಿ ಅತ್ತಿ ಬೆಲೆಯಿಂದ ಲೊಕೇಶನ್ ಹಾಕ್ಕೊಂಡಿದ್ವಿ ರೀ. ಲೊಕೇಶನ್ ಹಾಕ್ಕೊಂಡು ಅತ್ತಿಬೆಲೆ ಬಸ್ ಸ್ಟ್ಯಾಂಡಿಂದ ನಂಜುಂಡೇಶ್ವರ ದೇವಸ್ಥಾನಕ್ಕೆ 400-500 ಮೀಟ್ರ್ ಇತ್ತು ರೀ. ಅದಕ್ಕೆ ಲೊಕೇಶನ್ ಇನ್ನೇನು ಚೆಕ್ ಮಾಡ್ಕೊತಾನೆ ಕರೆಕ್ಟ್ ಐತಿಲ್ಲೋ ಅಂತಂದು. ಕರೆಕ್ಟ್ ಲೊಕೇಶನ್ ಇತ್ತು ರೀ. ಅಲ್ಲೊಬ್ಬರನ್ನ ಕೇಳಿದ್ನ ರೀ, ಅಣ್ಣಾರನ್ನ. ಅವರು ಈ ದಾರ್ಯಾಗ ಹೋಗ್ಬಾ ತಮ್ಮ ಅಂತ ಅಂದರು ರೀ. ಅವರು ಈ ದಾರ್ಯಾಗ ಹೋಗಿ ಅಂದಿದ್ದಕ್ಕೆ ಹಂಗೆ ಬಂದೇ ಬಿಟ್ಟು ನೋಡ್ರಿ. ಈ ಥರ ಕ್ಯಾಮ್ರಾ ಎತ್ತದಾಗ ನೋಡ್ರಿ ಯಾವ ಥರ ನೋಡ್ತಾರೆ ಜನ ಬಾಜು ಅಂತಂದೆ. ಇನ್ನೇನು ಭಾಳ ದೂರ ಇರಲ್ರಿ ದೋಸ್ತರ. ಕ್ಯಾಮ್ರಾ ಮತ್ತು ಫೋನ್ ನೋಡ್ಕೊಂಡೆ ರೀ, ಲೊಕೇಶನ್ ನೋಡ್ಕೊಂಡೆ ರೀ. ಲೊಕೇಶನ್ ನೋಡಿ ಮತ್ತು ಹಿಂಗೆ ಎಡಗಡೆ ಇತ್ತು ರೀ ರೂಟ, ಎಡಗಡೆ ತೋರಿಸ್ತ್ರಿ. ಬಂದುಬಿಟ್ಟು ನೋಡ್ರಿ ದೋಸ್ತರ ಹಂಗೆ ದೇವಸ್ಥಾನಕ್ಕೆ, ನಂಜುಂಡೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಯಾವಾಗ ನಿರ್ಮಿಸಿದ್ದಂದ್ರೆ ರೀ, ಅಂದ್ರೆ ಕಟ್ಟಿದ್ದಂದ್ರೆ 9-11ನೇ ಶತಮಾನದೊಳಗೆ ಈ ದೇವಸ್ಥಾನ ಸ್ಥಾಪಿಸಿದ್ರಿ. ಅವಾಗೆಲ್ಲ ಇದಾಗಿತ್ತು ರೀ. ಈಗೆಲ್ಲ ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಇದು ಮಾಡ್ಯಾರ್ರಿ. ಇದು ಸುಮಾರು ಇಲ್ಲಿ ಒಂದು ಲಿಂಗ ಐತ್ರಿ, ಸ್ವಯಂಭೂ ಲಿಂಗ ಅಂತಾರೆ. ಈ ಸ್ವಯಂಭೂ ಲಿಂಗಗಳು ಬಹುತೇಕ ಗಂಗರ ಚೋಳರ ಕಾಲದಲ್ಲಿ ಬೆಳಕಿಗೆ ಬಂದಿದ್ದು ರೀ. ಇನ್ನು ಅತ್ತಿಬೆಲೆ ಸುತ್ತಮುತ್ತ ಗಂಗರ ಕಾಲದ ವೀರಗಲ್ಲು ಶಾಸನ ಭಾಳ ಸಿಕ್ಕವ್ರಿ. ಇನ್ನು ಇಲ್ಲಿ ನೋಡ್ಬೋದು ರೀ ದೋಸ್ತರ, ಸುಮಾರು ಎಲ್ಲ ದೇವರ ಒಂದು ವಿಗ್ರಹ, ಕಲ್ಲಿನ ವಿಗ್ರಹದೊಳಗೆ ಕೆತ್ತಿದ್ದು ಒಂದು ಇದು ಹೌದನ್ರಿ. ಇಲ್ಲಿ ಒಂದು ದೇವ್ರು ಐತ್ರಿ, ಮ್ಯಾಗ ಸರಸ್ವತಿ ಅದಲ್ರಿ, ಸರಸ್ವತಿ ಮತ್ತು ಇದು ಲಿಂಗು ಎಲ್ಲ ಒಂದಿಷ್ಟು ಇದು ಕಾಣ್ತವ್ರಿ ಇಲ್ಲಿ ಹಂಗೆ ಕೆಳಗೆ ನೋಡಿದ್ರೆ ಇಲ್ಲಿ ಪಾದ ಇದ್ದವ್ರಿ. ಇದು ನಂಜುಂಡೇಶ್ವರ ಶಿವನ ಪಾದ ಅಂತ ಅಂದ್ಕೊಂಡಿರಿ ನಾನು. ಮತ್ತು ಹಂಗೆ ಇಲ್ಲಿ ನೋಡ್ರಿ, ಇಲ್ಲಿ ದೋಸ್ತರ ಇಲ್ಲಿ ಏನೈತಪ್ಪ ಅಂದ್ರೆ, ಇಲ್ಲಿ ಹಂಗೆ ಹಿಂದೆ ಸುತ್ತಮುತ್ತಲು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಂದು ದೇವಸ್ಥಾನದ ವ್ಯೂ ಇರ್ತಾವಲ್ರಿ. ಆ ಥರ ಒಂದೊಂದು ಕಡೆ ಒಂದೊಂದು ಇದು ಮಾಡಿರ್ತಾರೆ ರೀ. ಇಲ್ಲೇ ಲಕ್ಷ್ಮೀ ದೇವತೆ ಮತ್ತು ನಾರಾಯಣ ಎಲ್ಲರೂ ಇದ್ರಿ ಇಲ್ಲೇ, ಹೌದನ್ರಿ, ಎಲ್ಲರೂ ಹೌದಾರಿ ಇದು. ಮತ್ತು ಹಂಗೆ ಕೆಳಗೆ ಇದು ಒಂದಿತ್ತು ರೀ. ಹಂಗೆ ನಾನು ಇನ್ನು ತೋರಿಸ್ತಾನೆ ಬರ್ರಿ ಇನ್ನು ಒಳಗೆ. ಇನ್ನು ನಂಜು ಉಂಡ ಈಶ್ವರ, ಇನ್ನು ನಂಜು ಉಂಡ ಈಶ್ವರ ಅನ್ನೋಕೆ ಒಂದು ಕಥೆ ಐತ್ರಿ. ಈ ಕಥೆ ಹೇಳೋಕೆ ಇಷ್ಟಪಡ್ತೇನೆ ರೀ ನಾನು. ದೇವತೆ ರಾಕ್ಷಸರು ಸಮುದ್ರ ಮಂಥನ ಮಾಡುವಾಗ ಕಾಲಕೂಟ ಎಂಬ ಒಂದು ದೊಡ್ಡದೊಂದು ವಿಷ ಬಂತ್ರಿ. ಈ ವಿಷ ಕಾರ್ಪೋಟಕ ವಿಷ ರೀ ಇದು. ಈ ವಿಷ ಬಂದಾಗ ಲೋಕ ಉಳಿಸಾಕಂತಂದು ಶಿವ ಈ ವಿಷನ ಕುಡ್ದ. ಅದಕ್ಕೆ ವಿಷ ಕುಡ್ದ ಶಿವನ ಹೆಸರು ಏನಾತ್ರಿ? ನಂಜುಂಡೇಶ್ವರ ಆತ್ರಿ. ಹಿಂಗೆ ನಮ್ಮ ಅತ್ತಿಬೆಲೆ ಒಳಗೆ ಈ ಲಿಂಗ, ಈ ಸ್ವಯಂಭೂ ಲಿಂಗ ಅಂದರೆ, ಈ ಸ್ವಯಂಭೂ ಲಿಂಗ ಅಂತಂದು ಏನೈತೆ ಹೇಳ್ರಿ, ಈ ಸ್ವಯಂಭೂ ಲಿಂಗ ಅಂದರೆ ಇದನ್ನ ಯಾರು ಕೆತ್ತಿದ್ದಲ್ರಿ, ಇದನ್ನ ಯಾರು ನಿರ್ಮಿಸಿದ್ದಲ್ರಿ. ಇದು ಭೂಮಿಯಿಂದ ತಾನಾಗಿ ಉದ್ಭವವಾದಂಥ ಒಂದು ಸ್ವಯಂಭೂ ಲಿಂಗು. ಈ ಸ್ವಯಂಭೂ ಲಿಂಗು ಅಂದ್ರೆ ಭೂಮಿಯಿಂದ ತಾನಾಗೆ ಉದ್ಭವ ಆಗಿರ್ತೈತೆ ರೀ. ಇದಕ್ಕೆ ಸ್ವಯಂಭೂ ಲಿಂಗು ಅಂತಾರೆ ರೀ. ಇನ್ನು ಈ ಜಾಗ ಪೂರ್ತಿ ಅತ್ತಿ ಮರಗಳ ಕಾಡು, ಹಸು ಮೇಯಿಸೋದು. ಇಲ್ಲಿ ಒಂದು ಹಸು ಪ್ರತಿದಿನ ತನ್ನಷ್ಟಕ್ಕೆ ಹಾಲು ಸುರಿಸೋದನ್ನು ನೋಡ್ತಾರೆ.
ಅಗೆದು ನೋಡಿದಾಗ ಆ ಶಿವಲಿಂಗ ಸಿಕ್ತು. ಆಗಿನಿಂದ ಅತ್ತಿಬೆಲೆಗೆ ಜನರ ನಂಜುಂಡೇಶ್ವರ ಅಂದ್ರೆ ಇಲ್ಲೊಂದು ಆಕಳಿತ್ತು ರೀ. ಆ ಆಕಳ ತನ್ನಿಂದ ತಾನ ಹಾಲು ಸುರಿಸ್ತೈತೆ ರೀ. ಅಂದ್ರೆ ತನ್ನ ಇದರಿಂದ ಹಾಲು ಸುರಿಸ ಆ ಜಗಕ್ಕೆ ಕೆತ್ತಿ ನೋಡಿದಾಗ ಅಲ್ಲಿ ಸ್ವಯಂಭೂ ಲಿಂಗ ಅನ್ನೋದು ಒಂದು ಉದ್ಭವ ಆತು ರೀ. ಆ ಸ್ವಯಂಭೂ ಲಿಂಗನ ಈ ನಂಜುಂಡೇಶ್ವರ ದೇವಸ್ಥಾನ ರೀ ಇಲ್ಲಿ ನಿರ್ಮಿಸಿದಾರೆ ರೀ. ಒಳಗೆ ಹಿಂಗೆ ಅದಾರ ನೋಡ್ರಿ ನಮ್ಮ ನಂಜುಂಡೇಶ್ವರ ದೇವರು. ನಮ್ಮ ಅತ್ತಿಬೆಲೆ ನಂಜುಂಡೇಶ್ವರ ವಿಷಾನೇ ಕುಡಿದು ನಮ್ಮನ್ನು ಕಾಯೋ ದೇವರು. ನೀವು ಒಂದು ಸಲನೂ ಬಂದು ನೋಡಿಲ್ಲ ಅಂದ್ರೆ ವಿಸಿಟ್ ಕೊಡ್ರಿ. ನಿಮ್ಮೂರ ದೇವರು ಯಾವುದಂತ ಕಮೆಂಟ್ ಮಾಡಿರಿ. ಇಂಥ ಒಂದು ಅದ್ಭುತವಾದಂಥ ಒಂದು ಕತೆ ಹೊಂದಿರೋವಂಥ ಒಂದು ದೇವಸ್ಥಾನ ನಿಮ್ಮೂರಾಗೊಳಗೂ ಯಾವುದೈತಿ ಅಂತಂದು ಅಲ್ಲಿಗೆ ಬರೋಣಂತ್ರಿ, ವಿಸಿಟ್ ಕೊಡೋಣ್ರಿ. ಬಟ್ ಎಲ್ಲ ಒಂದು ದೇವಸ್ಥಾನದ ಬಗ್ಗೆನೂ ಮಾಹಿತಿ ಕೊಡ್ತಿರ್ತಾನೆ ರೀ ಈ ಥರ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ನಾ ಇಷ್ಟೆಲ್ಲ ಮಾಡಿದ್ದು ದೋಸ್ತರ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂದ್ಕೊಂಡ್ರಿ. ಹಂಗೆ ನೋಡ್ರಿ ಇಲ್ಲೇ ಒಳಗೆ ಒಂದು ಅನ್ನಪೂರ್ಣೇಶ್ವರಿ ದೇವಿಗೆ ಒಂದು ನಡೆಯುವಂಥ ಒಂದು ಇದು ನಡೆಯಾಕಂತಿತ್ತು ರೀ, ಒಂದು ಮಂಗಳಾರತಿ. ಆ ಮಂಗಳಾರತಿನ ನೋಡ್ರಿ ಹೆಂಗೈತೆ ಅಂತಂದು. ಮತ್ತು ಇವರು ಇಲ್ಲಿ ಅರ್ಚಕರು ರೀ. ಇಲ್ಲಿ ಅರ್ಚಕರನ್ನ ಸ್ವಲ್ಪ ಮಾತಾಡಿಸಿ ನನಗೆ ಇದು ಮಾಡೋದಾಗಿಲ್ಲ ರೀ. ಅರ್ಜೆಂಟ್ನಾಗ ಹಂಗೆ ಹೋದ್ನ ರೀ, ವೀಡಿಯೋ ಮಾಡ್ಕೊಂಡೆ ರೀ. ಬಟ್ ಹಂಗೆ ಸ್ಟೋರಿ ಹೇಳ್ಬೇಕಂತ ನಿಮ್ಮ ಇದ್ರಿಗೆ ಒಂದಿಟ್ಟು ಅದ್ರದ್ದು ವಿಶೇಷತೆ ಕತೆ ಹೇಳೀನಿ ರೀ. ಈಗೆಲ್ಲ ಹೊಸದಾಗಿ ಇದನ್ನು ಕಟ್ಟಿ ನಿರ್ಮಿಸಿ ಬಿಟ್ಟಾರ್ರಿ, ಈ ಥರ ಮಾಡ್ಯಾರ್ರಿ. ಇಲ್ಲಿ ಒಳಗದ ನೋಡ್ರಿ ನಂಜುಂಡೇಶ್ವರ ಈ ಥರ ಅದನ್ರಿ, ಹೌದನ್ರಿ. ಇದು ಮತ್ತು ಹೊರಗೆ ರೀ ಇದು ದೋಸ್ತರ. ಇಲ್ಲಿ ಹೊರಗೆ ಹಂಗೆ ಬಂದ್ರೆ ಈ ಥರ ಇತ್ತು ರೀ. ಈ ಲೊಕೇಶನ್ ಎಲ್ಲಿಂತ ಅಂದ್ರೆ ಅತ್ತಿಬೆಲೆ ಬಸ್ ಸ್ಟ್ಯಾಂಡ್ ಒಳಗೆ ಲೊಕೇಶನ್ ಹಾಕೋರಿ. ನಂಜುಂಡೇಶ್ವರ ದೇವಸ್ಥಾನ ಅಂತಂದು ಹೊಡೆದ್ರೆ ಬರ್ದತ್ರಿ ಇದು. ಇಲ್ಲೈತೆ ನೋಡ್ರಿ ಈ ಒಂದು ನಂದಿ. ಇದ್ರದ್ದು ಭಾಳ ವಿಶೇಷತೆ ಐತ್ರಿ. ಇದರ ಕಿವಿ ಒಳಗೆ ಏನಾರ ನಾವು ಹೇಳಿದ್ರೆ ಆ ನಂದಿ ಹೋಗಿ ಈಶ್ವರಗೆ ಮುಟ್ಟಿಸ್ತದೆ ಅಂದರೆ ನಮ್ಮ ಬೇಡಿಕೆನ ಅಂತಂದು ಇಲ್ಲಿ ಜನ ನಂಬ್ತಾರೆ ರೀ. ಮತ್ತು ದೋಸ್ತರ ಹಿಂಗೆ ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂಡ್ರಿ. ಮತ್ತೊಮ್ಮೆ ಹೇಳ್ತಾನೆ ರೀ, ನಮ್ಮ ಚಾನಲ್ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವೀಡಿಯೋ ಒಳಗೆ ಸಿಗೋಣ್ರಿ. ಬಾಯ್.